ಬಿಜೆಪಿಯಲ್ಲಿ ಅಡ್ಡ ಮತದಾನದ ಕಂಪನ ಆದ ನಂತರ ಧರ್ಮಸ್ಥಳಕ್ಕೆ ಹೋಗುವ ವಿಚಾರ ಇತ್ತು. ಆದರೆ ಎಲ್ಲರೂ ಕೂಡ ಬೇಡ ಅಂದ್ರು. ವಿಜೇಂದ್ರ ಅವರೊಬ್ಬರು ಹೋಗಿ ಬಂದರು. ಆದರೆ ಈಗ ಬೆಂಬಲಿಗರೊಂದಿಗೆ ಧರ್ಮಸ್ಥಳಕ್ಕೆ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಅವರು ಹೋಗಿ ತಲುಪಿದ್ದಾರೆ. ಆಣೆ ಪ್ರಮಾಣಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಬಿಜೆಪಿಯ ಶಾಸಕ ಎಚ್.ಕೆ. ಸುರೇಶ್. ಬೇಲೂರಿನ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ದೇಗುಲದ ಆವರಣದಲ್ಲಿರುವ ಕಲ್ಲಿನ ಮೇಲೆ ಆಣೆಯನ್ನು ಶಾಸಕರು ಮಾಡ್ತಾರೆ. ಬೆಂಬಲಿಗರೊಂದಿಗೆ ಮಂಜುನಾಥನ ಮೇಲೆ ಆಣೆ ಮಾಡಲು ಈಗ ಶಾಸಕರು ಹೊರಟಿದ್ದಾರೆ. ಅಡ್ಡ ಮತದಾನದ ಕಂಪನ ಯಾವ ರೀತಿಯಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏನಾಗಿದೆ ಬಿಜೆಪಿ ಒಳಗಡೆಗೆ, ಏನಾಗ್ತಾ ಇದೆ ಬಿಜೆಪಿಯ ಒಳಗಡೆಗೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಎಚ್.ಕೆ. ಸುರೇಶ್ ಅವರ ವಿಚಾರದಲ್ಲಿ ಈಗ ಆಗಿರುವಂಥ ಬೆಳವಣಿಗೆ. ನಮ್ಮ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನು ಮಾಡಿಲ್ಲ, ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಈ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. ಈ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಎದುರಿಸಿರುವಂಥ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ತೀರ್ಥವನ್ನು ಸಂಪ್ರೋಕ್ಷಣೆ ಮಾಡಿ ನೇರವಾಗಿ ಅಣ್ಣಪ್ಪ ಬೆಟ್ಟಕ್ಕೆ ಬಂದಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನೀವು ಕೆಲವೊಂದು ಆರೋಪಗಳನ್ನು ಎದುರಿಸ್ತಾ ಇದ್ದೀರಿ. ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀರಿ, ನೇತ್ರಾವತಿಗೆ ಹೋಗಿದ್ರಿ, ಈಗ ಅಣ್ಣಪ್ಪನ ಬೆಟ್ಟಕ್ಕೆ ಹೋಗಿ ಬಂದ್ರಿ. ಏನು ಅಲ್ಲಿ ಹರಕೆ ಹೊತ್ಕೊಂಡ್ರಿ ಅಥವಾ ಏನು ಹೇಳಿದ್ರಿ? ಇಡೀ ದೇಶದಲ್ಲಿ ಭೂಮಿ ಪುಣ್ಯ, ಆ ಪುಣ್ಯ ಭೂಮಿನಲ್ಲಿ ಪುಣ್ಯಕ್ಷೇತ್ರ ಅಂತ ಅಂದರೆ ಪುಣ್ಯ ಧರ್ಮಸ್ಥಳವನ್ನು ಮಂಜುನಾಥ ಸ್ವಾಮಿಯನ್ನು ಕಾಯ್ತಕ್ಕಂಥವನೇ ಅಣ್ಣಪ್ಪ ಸ್ವಾಮಿ. ಹಾಗಾಗಿ ಪ್ರಾರಂಭದಲ್ಲಿ ಅಣ್ಣಪ್ಪ ಸ್ವಾಮಿಗೆ ನಮಸ್ಕರಿಸಿ ಒಂದು ಈಡುಗಾಯನ್ನು ಹಾಕಿ ಮಂಜುನಾಥ ಸ್ವಾಮಿಯನ್ನು ದರ್ಶನವನ್ನು ಮಾಡಿ, ಅದಾದ ನಂತರ ಹೆಗಡೆಯವರ ದರ್ಶನವನ್ನು ಮಾಡಿ ತಮ್ಮ ಜೊತೆ ಬೈಟನ್ನು ಕೊಟ್ಟು ಅದಾದ ನಂತರ ಪ್ರಸಾದಕ್ಕೆ ತೆರಳಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ಸಹಕರಿಸಬೇಕು ತಾವು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಫಲಿತಾಂಶದ ಮಾರನೇ ದಿನವೇ ರಾಜ್ಯಾಧ್ಯಕ್ಷರು ಹೇಳಿದರು, ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಾಡ್ತೇನೆ, ಅಲ್ಲಿ ಎಲ್ಲ ಶಾಸಕರನ್ನು ಕರ್ಕೊಂಡು ಬಂದು ಆಣೆ ಪ್ರಮಾಣ ಮಾಡ್ತೇನೆ ಅನ್ನುವಂಥ. ಅದರಿಂದ ಆಮೇಲೆ ಅವರು ಹಿಂದೆ ಸರಿದ್ರು. ಅದೇ ಹಿನ್ನೆಲೆಯಲ್ಲಿ ನೀವೀಗ ಬಂದರೆ ಆಣೆ ಪ್ರಮಾಣ ಏನಾದರೂ ಮಾಡ್ತೀರಾ? ಖಂಡಿತವಾಗಲೂ ಪ್ರಾರಂಭದಲ್ಲಿ 18ನೇ ತಾರೀಕು ಈ ಸುದ್ದಿ ರಾತ್ರಿ ಬಂತು. 19ನೇ ತಾರೀಕು ಏನು ವಿಧಾನಸೌಧದ ಮುಂದೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಅಡ್ಡ ಮತದಾನ ಮಾಡಿದಂಥವ್ರನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತಕ್ಕಂಥ ಸಂದೇಶವನ್ನು ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ವಿನಂತಿಯನ್ನು ಮಾಡಿದೆ. ಅದ್ರ ಜೊತೆಯಲ್ಲೇ ಹೇಳಿದೆ, ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಣೆ, ಚೆನ್ನಕೇಶ್ವರ ಆಣೆ ಅಡ್ಡ ಮತದಾನವನ್ನು ಮಾಡಿಲ್ಲ. ಪಕ್ಷದ ಅಧ್ಯಕ್ಷರು, ವಿಪಕ್ಷದ ನಾಯಕರು ಏನು ಸೂಚಿಸಿದ್ದಾರೆ ಅದಕ್ಕೆ ಮತವನ್ನು ಹಾಕಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದೆ. ಬಹುಶಃ ಅದಕ್ಕೆ ಪೂರಕವಾಗಿ ಎಲ್ಲೋ ಒಂದು ಕಡೆ ಮಂಜುನಾಥ ಸ್ವಾಮಿ ನಮ್ಮ ರಾಜ್ಯಾಧ್ಯಕ್ಷರ ಬಾಯಿನಲ್ಲಿ ಹೇಳಿಸ್ತಾ ಅಂಥ ಸಂದರ್ಭದಲ್ಲಿ ನಾನು ಇಡೀ ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಕೋರಿದೆ. ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಅವರು ಏನಕ್ಕೆ ಅದನ್ನು ಅಡೆತಡೆ ಆಯಿತು ಅಂತಕ್ಕಂಥದ್ದು ಗೊತ್ತಿಲ್ಲ, ಅದು ದೊಡ್ಡವರ ವಿಚಾರ. ಆದರೆ ನಾನು ನಿಷ್ಠಾವಂತ ಭಗವಂತನ ಭಕ್ತನಾಗಿ, ಒಬ್ಬ ಪ್ರಾಮಾಣಿಕನಾಗಿ, ಕ್ಷೇತ್ರದ ಜನತೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಧಕ್ಕೆಯನ್ನು ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಚೆನ್ನಕೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಧರ್ಮಸ್ಥಳಕ್ಕೆ ನೇರವಾಗಿ ಧರ್ಮಸ್ಥಳವನ್ನು ಕಾಯ್ತಕ್ಕಂತಹ ಅಣ್ಣಪ್ಪ ಸ್ವಾಮಿಗೆ ಮೊದಲು ಪೂಜೆಯನ್ನು ಸಲ್ಲಿಸಿ ಆನಂತರ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಬಹುಶಃ ಅವರು ಯಾವುದಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಅಡ್ಡ ಮತದಾನ ಮಾಡಿಲ್ಲ, ಪ್ರಾಮಾಣಿಕತೆ, ನಿಷ್ಠೆ, ಪಕ್ಷ ತತ್ವ ಸಿದ್ಧಾಂತ, ತಾಯಿ ಬೇರೆ ಅಲ್ಲ ಪಕ್ಷ ಬೇರೆ ಅಲ್ಲ ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥವ್ರು. ನಾವೆಲ್ಲ ರಾಜಕಾರಣಕ್ಕೆ ಹಣವನ್ನು ಮಾಡಲಿಕ್ಕೆ ಬಂದಂಥ, ಸೇವೆಯನ್ನು ಮಾಡಲಿಕ್ಕೆ ಬಂದಂಥವ್ರು. ಇವತ್ತು 20 ವರ್ಷಗಳ ನಂತರ ನಾನು ಒಬ್ಬ ಕಾರ್ಯಕರ್ತನಾಗಿ ಇವತ್ತು 23ರಲ್ಲಿ ನಾನು ಶಾಸಕನಾಗಿರ್ತಕ್ಕಂಥದ್ದು. ಬಹುಶಃ ರಾಜಕಾರಣನೇ ಮಾಡಬೇಕು ಅಂದಿದ್ರೆ ಯಾವಾಗಲೂ ಅಧಿಕಾರವನ್ನು ತಗೋಬೇಕಾಯ್ತು. ಹಾಗಾಗಿ ಅದಕ್ಕೆ ಸಾಕ್ಷಿ ಮಂಜುನಾಥ ಸ್ವಾಮಿ. ಇವತ್ತು ಪುಣ್ಯಕ್ಷೇತ್ರ, ಪುಣ್ಯ ಭೂಮಿ ಅಂತ ಯಾವ್ದಾರು ಇದ್ದರೆ ನಮ್ಮ ದೇಶದಲ್ಲಿ ಅದು ಮಂಜುನಾಥ ಸ್ವಾಮಿ, ಈ ಮಂಜುನಾಥ ಧರ್ಮಸ್ಥಳ. ಸ್ವಪಕ್ಷರು ಮತ್ತು ನಿಮ್ಮ ಸ್ವಕ್ಷೇತ್ರದವರೇ ನಿಮ್ಮ ಮೇಲೆ ಭಾಳಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನೀವೇನಾದರೂ ಇಲ್ಲಿ ಆಣೆ ಪ್ರಮಾಣವನ್ನು ಮಾಡ್ತೀರಾ? 100ಕ್ಕೆ 100ರಷ್ಟು ನಾನು ಆಣೆ ಪ್ರಮಾಣವನ್ನು ನೇರವಾಗಿ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಬಂದಿದ್ದೀನಿ. ಯಾಕೆ ಅಂದರೆ ಕಳವಿಲ್ಲದವನಿಗೆ ಭಯವಿಲ್ಲ ಅಂತಕ್ಕಂಥದ್ದು. ನಾನು ಆಣೆ ಪ್ರಮಾಣವನ್ನು ನಾನು ಪ್ರಾರ್ಥನೆ ಮಾಡಿದ್ದೀನಿ, ಇನ್ನೊಂದು ಮಾಡಿದ್ದೀನಿ ಅಂತಕ್ಕಂಥ ಬರೋದಲ್ಲ. ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಆ ಭಗವಂತನ ಇದರಲ್ಲಿ
ಆಣೆಯನ್ನು ನೇರವಾಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾನು ಮಾಡಲಿಕ್ಕೆ ಬಂದಿದ್ದೀನಿ. ಇದು ಎಚ್ ಕೆ ಸುರೇಶ್ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.